trees swaying, do you feel that breeze? ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ ನನಗೆ ಫಸ್ಟ್ ಟೈಮ್ ಟುಗೆದರ್ ವೀಕ್ ಆಫ್ ಸಿಕ್ಕಿದ್ದು. ಸಂತೋಷ್ ಹೇಗಿದ್ರು ಸ್ಯಾಟರ್ಡೇ ಸಂಡೇ ಯಾವಾಗಲೂ ಹಾಫ್ ಇರುತ್ತೆ. ಸೊ ಯಾವಾಗಲೂ ಸಂಡೇ ಟೈಮ್ ನಾನು ಕುಕ್ ಮಾಡಿ ಪೋಸ್ಟ್ ಮಾಡ್ತಿದ್ದೆ. ಮತ್ತು ಟ್ರಾವೆಲ್ ಮಾಡಬೇಕು, ಆ್ಯಕ್ಚುಲಿ ಇವತ್ತು ಅದೇ ಪ್ಲ್ಯಾನ್ ಇತ್ತು, ಟ್ರಾವೆಲ್ ಮಾಡೋಣ ಅಂತ. ಅನ್ಫಾರ್ಚುನೇಟ್ಲಿ ಕೆಲವೊಂದು ರೀಸನ್ಸ್ ಇಂದ ಕ್ಯಾನ್ಸಲ್ ಆಯಿತು, ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಮತ್ತೆ ಇವತ್ತು ಕುಕಿಂಗ್ ಚಾನಲ್ ಪೋಸ್ಟ್ ಮಾಡ್ತಿದ್ದೀನಿ. ಆದಮೇಲೆ ಮತ್ತೆ ಆಚೆ ಹೋಗೋಣ ಅಂತಿದ್ದಾರೆ. ಸೊ ಗೊತ್ತಿಲ್ಲ, ನೋಡಬೇಕು ಹೋಗ್ತೀವಾ ಇಲ್ವಾ ಅನ್ನೋದು. ನೋಡೋಣ, ಇವಾಗ ನಾವು ಕಿಚನ್ಗೆ ಹೋಗೋಣ ಬನ್ನಿ. ಬೆಳ್ಳುಳ್ಳಿ ಮತ್ತೆ ಖಾರ ಪುಡಿ ಎರಡನ್ನೂ ಜಜ್ಜಿದ್ದಾರೆ. ನಾವಿನ್ನೂ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಆಯಿಲ್ ಕಾಯಿಸ್ಬಿಟ್ಟು ಈಗ ಮಸ್ಟರ್ಡ್ ಸೀಡ್ಸ್ ಹಾಕಿದ್ರು. ಅದು ಮಸ್ಟರ್ಡ್ ಸೀಡ್ ಅನ್ನೋದು ಸ್ವಲ್ಪ ಚಿಟ ಆದಮೇಲೆ ಮತ್ತೆ ಅವರು ಜೀರಾ ಹಾಕ್ತಿದ್ದಾರೆ. ಕರಿ ಲೈಟ್ ಹಿಂಗ್ ಹಾಕ್ತಿದ್ದಾರೆ. ಈಗ ಆನಿಯನ್, ಗ್ರೀನ್ ಚಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬ್ರೌನಿಶ್ ಬರಬೇಕು, ಲೈಟ್ ಬ್ರೌನ್. 1 ಟೀಸ್ಪೂನ್ ಗರಂ ಮಸಾಲ, 1 ಟೀಸ್ಪೂನ್ ಕುಮಿನ್ ಪೌಡರ್, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ, ಆಮೇಲೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಗಾರ್ಲಿಕ್ ಮತ್ತೆ ಚಿಲ್ಲಿ ಪೌಡರ್ ಜಜ್ಜಿರೋದು ಹಾಕ್ತಿದ್ದೀವಿ. ಸ್ವಲ್ಪ ಕುಕ್ ಮಾಡೋಕ್ಕೆ ನಾವು ಸ್ವಲ್ಪ ವಾಟರ್ ಹಾಕೋಣ. ಇದಕ್ಕೆ ವಾಟರ್ ಆಗಬೇಕು. ಆ್ಯಕ್ಚುಲಿ ನಾನು ಮಾಡ್ತಿಲ್ಲ, ಸಂತೋಷ ಮಾಡ್ತಿರೋದು. ಬಟ್ ಅದನ್ನು ಅವ್ರು ಹೇಳ್ತಿದ್ದಾರೆ ಏನು ಅಂದರೆ ನಾನು ಕೇಳ್ತಿದ್ದೀನಿ ಏನು ಮಾಡ್ತಿದ್ದಾರೆ ನೆಕ್ಸ್ಟು. ನೀರು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಲರ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಾಯಲ್ಲಿ ಈಗಲೇ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಕಷ್ಟಪಡ್ತಿದ್ದಾರೆ ನೋಡಿ. ಏನು ಹೇಳ್ತೀರಾ ಸರ್? ಏನು ಸರ್ ಕುಕ್ ಮಾಡ್ತಿದ್ದೀರಾ? ಮಸಾಲ ದಾಹಿ. ಓಕೆ, ಔಟ್ಸೈಡ್ ಕರ್ಕೊಂಡು ಹೋಗ್ತೀನಿ, ಆಚೆ ಎಲ್ಲಾದರೂ ಟ್ರಾವೆಲ್ ಮಾಡೋಣ ಅಂದ್ಬಿಟ್ಟು ಕುಕ್ ಮಾಡ್ತಿದ್ದಾರೆ ನೋಡಿ. ಫಸ್ಟು ಮಂತಲ್ಲಿ ಇಬ್ಬರಿಗೂ ಅಂದರೆ ನನಗೆ ವೀಕ್ ಆಫ್ ಸಿಕ್ಕಿದೆ ಸ್ಯಾಟರ್ಡೆ ಸಂಡೇ. ಸೊ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರೆ 10 o'clock ಎದ್ದು ಕುಕ್ ಮಾಡ್ತಿದ್ದಾರೆ. ಬಟ್ ಅವರು ಹೇಳಿದ್ರು ನನಗೆ ಸ್ಯಾಟರ್ಡೆ ನಾನೇ ಕುಕ್ ಮಾಡ್ತೀನಿ, ನೀನು ಮಾಡಬೇಡ ಅಂತ. ಅದಕ್ಕೆ ನಾನು ಅವರಮ್ಮ ಯಾರೂ ಕುಕ್ ಮಾಡಿಲ್ಲ. ಬಟ್ ಅವರು ಅವ್ರ ತಮ್ಮ ಕುಕ್ ಮಾಡ್ತೀನಿ ಅಂತಂದಿದ್ರು ನೋಡಿ. ಈಗ ಎಲ್ಲಿ ಹೋಗ್ತಾರೋ ಏನೋ, ಇವ್ರನ್ನ ನಂಬ್ಕೊಂಡ್ರೆ ಇದೆ. ಹೇಳಪ್ಪ, ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀಯಾ ಇಲ್ವಾ? ಓಕೆ, ಅವ್ರು ಮೊಸರನ್ನ ಮಿಕ್ಸ್ ಮಾಡ್ತಾರೆ. ಸೊ ಮೊಸರು ಆಲ್ರೆಡಿ ಅವರು ನೋಡಿ, ಮೊಸರನ್ನ ಈಗ ಕಂಪ್ಲೀಟ್ ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ರು. ಸೊ ಈಗ ಮತ್ತೆ ಇನ್ನೊಂದ್ಸತಿ ಹಾಕುವಾಗ ಮಿಕ್ಸ್ ಮಾಡ್ತಿದ್ದಾರೆ.
ಸೊ ಈಗ ಸಾಂಬಾರ್ಗೆ ಹಾಕ್ತಿದ್ದಾರೆ ನೋಡಿ. ಸಾಂಬಾರನ್ನು ಏನು ಸಾಂಬಾರು ಏನೋ ಗೊತ್ತಿಲ್ಲ, ಕರ್ಡ್ ಸಾಂಬಾರು ಅನ್ಕೊಂತೀನಿ. ಆ್ಯಕ್ಚುಲಿ ಗ್ಯಾಸ್ ಆಫ್ ಮಾಡಿ ಹಾಕ್ತಿರೋದು ಇದು, ಇಲ್ಲಾಂದರೆ ಕರ್ಡು ಉಂಡೆ ಉಂಡೆ ಥರ ಆಗೋದಿಲ್ಲ ಅಂತ. ಈಗ ಗೊತ್ತಾಯಿದ್ದು ಕರ್ಡ್ ಸಾಂಬಾರು ಅಂತ. ಬಟ್ ಅವರು ಇದಕ್ಕೇನೋ ಒಂದು ಹೆಸರಿಟ್ಟಿದ್ದಾರೆ. ನಾವಾದರೆ ಬರೀ ಕರ್ಡ್ ಸಾಂಬಾರು, ಮಜ್ಜಿಗೆ ಸಾಂಬಾರು ಹಂಗೆ ಹೇಳ್ತೀವಲ್ವ, ಮಸಾಲ ದಾಹಿ. ನಾವು ಕರ್ಡಾಗಿ ಹಿಂಗೆ ಮಾಡಿದ್ರೆ ಬರೀ ಕರ್ಡ್ ಸಾಂಬಾರು ಅಂತೀವಿ. ಓಕೆ, ನಾವು ಕಲ್ತ್ಕೊಳ್ಳೋಣ. ಫೈನಲ್ ಟಚ್ ಕೊತ್ತಂಬರಿ ಹಾಕ್ತಿದ್ದಾರೆ. ಓ ಪರವಾಗಿಲ್ಲ, ಲುಕ್ಸ್ ನೈಸ್. ಇದು ರೈಸ್ಗೆ ಹಾಕ್ಕೊಂಡು ತಿಂತಿದ್ರೆ ಟೇಸ್ಟ್ ಮಾಡಬೇಕು ಅನಿಸ್ತಿದೆ ಈಗಲೇ. ಟೇಸ್ಟ್ ಮಾಡು, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಟೇಸ್ಟ್ ಮಾಡು. ನಾನು ಟೇಸ್ಟ್ ಮಾಡಿದೆ, ಖಾರ ಸೂಪರ್ ಆಗಿದೆ. ಸಾಲ್ಟ್ ಹಾಕಿದ್ರು ಆಗೋಯ್ತು ನೋಡಿ. ಇದು ದಾಹಿ ಮಸಾಲ ಸಾಂಬಾರ್ ರೆಡಿ. ನೋಡಿ ಏನಿದೆ. ಸೂಪರ್ ರೆಡಿ. ಈಗ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ. ಯಾರೇ ಕೊಟ್ಟಿದ್ದು ಸರ್ ನಿಮಗೆ ಇದು ಕುಕ್ ಮಾಡೋದು? ಇದೇನೋ ಮಾಡ್ತಿದ್ದಾರೆ, ಇದು ಹಸಿ ಮೇ ಬಿ ಬನಾನಾ ಚಿಪ್ಸ್ ಮಾಡ್ಬೋದು ಅನ್ಕೊಂತೀನಿ. 5 ಮಿನಿಟ್ಸು ಬಾಯ್ಲ್ ಆಗಲಿ ಆಮೇಲೆ ತಗೊಂಡಿದ್ದನ್ನ ಮೇ ಬಿ ಎಣ್ಣೆಗೆ ಹಾಕ್ತಾರೆ ಅನ್ಕೊಂತೀನಿ, ನನಗೆ ಗೊತ್ತಿಲ್ಲ. ಅವ್ರ ಸ್ಟೈಲಲ್ಲಿ ಮಾಡ್ತಿರೋದು ಚಿಪ್ಸ್ ಎಲ್ಲ. ಇದು ನೈಟ್ಗೆ ದೋಸೆ ಮಾಡೋಕ್ಕೆ ಗ್ರೀನ್ ಕಾಲ್ ಮತ್ತು ಇದು ಅವರು ಫ್ರೈ ಮಾಡ್ತಿದ್ದಾರೆ ಬನಾನಾ. ಇದು ಆಯಿಲ್ ಹಾಕಿದ್ದಾರೆ ಸ್ವಲ್ಪ. ಈಗ ಸಾಸಿವೆ, ಹುರನ್ ದಾಲ್, ಸಾಸಿವೆ, ಆಮೇಲೆ ಒಂದೊಂದೇ ಬನಾನಾ ಹಾಕ್ತಿದ್ದಾರೆ. ಅದು ಆ್ಯಕ್ಚುಲಿ ಕುದಿ ಮಾಡಿದ್ರು ಆಯಿಲ್ಗೆ ಹಾಕಿದ್ರೆ ಮತ್ತೆ ಬೇಗ ಕುದಿಸೋದೇನಂದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಆ ಟೇಸ್ಟ್ ಹಂಗೆ ಅದ್ರ ಒಳಗಡೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಅಂತ. ನೈಸ್. ಘಮ ಘಮ ಅಂತ ಸ್ಮೆಲ್ ಘಮ್ ಅಂತಿದೆ, ಬಾಯಲ್ಲಿ ನೀರು ಬರ್ತಿದೆ ಯಾವಾಗ ತಿನ್ನೋದು ಅಂತ. ಏನು ಮಾಡೋದು ನೋಡಿ, ನಮ್ಮವರು ಹಾಕ್ತಾರೆ ಒಂದು ತಲೆ ಮೇಲೆ ಪಟ್ ಅಂತ. ನೋಡಿ ಇನ್ಸಲ್ಟ್ ಮಾಡ್ತಿದ್ದೀನಂತೆ. ಇನ್ಸಲ್ಟ್ ಏನಪ್ಪ ಏನು ಮಾಡ್ತೀಯಾ? ಆ ಥರ ಏನಿಲ್ಲ, ತಮಾಷೆ ಮಾಡಿದೆ ಜಸ್ಟ್. ಸೊ ಈಗ ಹೇಳ್ತಿದ್ದಾರೆ ನಾನು ಮಾಡ್ತೀನಿ, ನನಗೆ ಇನ್ಸಲ್ಟ್ ಮಾಡ್ತಿದ್ಯಾ ಅಂತ. ಹಾಗೇನಿಲ್ಲ, ಅದು ಇನ್ನೂ ರೆಡಿ ಆಗಿಲ್ಲ ಅಲ್ವಾ, ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ಇದೇ ರಾ ಬನಾನಾ. ಸೊ ಇದು 2 ತಂದಿದ್ರು, ಒಂದು ಮಾಡ್ತಿದ್ದಾರೆ, ಇನ್ನೊಂದು ಹಂಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ದಿನ ಇನ್ನೊಂದು ದಿನ ಮಾಡೋಣ ಅಂತ. ರೈಸ್ ನೋಡಿ, ಓ ಹಬೆ ಹೆಂಗೆ ಬರ್ತಿದೆ ರೈಸ್. 2 ವಿಜಿಲ್ಗೆ ತೆಗ್ದಿದ್ರು. ನನಗೆ ಗೊತ್ತಿಲ್ಲ ರೈಸ್ ಯಾವಾಗ ಕುಕ್ ಮಾಡಿದ್ರು ಅಂತ. ನೋಡೋಣ ಬನ್ನಿ ಈಗ ಅವರಮ್ಮ ಮತ್ತು ಅವ್ರ ತಮ್ಮ ಏನು ಮಾಡ್ತಿದ್ದಾರೆ ಅಂತ. One is straight fry, one is palaya.
ಓಕೆ, ಒಂದು ಫ್ರೈ ಮಾಡ್ತಾರಂತೆ, ಇನ್ನೊಂದು ಪಲ್ಯ ಮಾಡ್ತಾರಂತೆ. 2 ಟೈಪ್ಸ್ ಆಫ್ ಡಿಶ್ ಅಂತಂದ್ರು. ವೇಟ್ ಅಂಡ್ ಸಿ. One is dry, Okay. like fish. One more is like masala, something like putting onions, with chili. Today is Saturday, so we do it. Why your wife not cooking? We don't know. Oh, okay. You are giving rest to her, right, today? But tomorrow I am only cooking, right? Non-veg. What special then tomorrow? Chennai biryani. Chennai biryani. So guys, ಪುರನ್ ದಾಲ್ ಫ್ರೈ ಮಾಡೋದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಆ್ಯಡ್ ಮಾಡ್ತಿರೋದು. ಇದು ಗ್ರೇವಿ, ಬನಾನಾ ಗ್ರೇವಿ. ಬನಾನಾ ನೋಡಿ, ಅದು ಆಯ್ತು. ಅದು ಕಬಾಬ್. ಕಬಾಬ್ ಅಲ್ವಾ? ಫಿಶ್ ಮಸಾಲ ಕಬಾಬ್ ಅದು. On this we are going to add a red chili. This is the twist. Chili will be more than cooking. ನೋಡಕ್ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ತಿದ್ದಾರೆ ನೋಡಿ ರೆಡ್ ಚಿಲ್ಲಿ. ಚೆನ್ನಾಗಿದ್ರೆ ಹೇಳ್ತೀವಿ, ನೀವೆಲ್ಲ ಮನೆಯಲ್ಲಿ ಟ್ರೈ ಮಾಡಕ್ ಹೋಗ್ಬೇಡಿ ಆಯ್ತಾ. ಏನದು? ಓಕೆ. See how it's how it's ನೋಡಕ್ ಚೆನ್ನಾಗಿದೆ. we need to serve it on plate. Can you take one plate? ಕರಿ ಆ್ಯಡ್ ಮಾಡ್ತಿದ್ದಾರೆ. ಬನಾನಾ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ರಲ್ವಾ, ಅದನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಈಗ. ಇದು ಗ್ರೇವಿ. ಆಲ್ರೆಡಿ ಹೇಳಿದ್ದೆ ಅಲ್ವಾ ಗ್ರೇವಿ ಅಂತ. This is chili. Banana chili. ಬನಾನಾ ಚಿಲ್ಲಿ ಅಂದರೆ Like how chicken, chili chicken. ಚಿಲ್ಲಿ ಚಿಕನ್ ಥರ ಬನಾನಾ ಡೇ ಆಗಿದೆ ಅಂತಿದ್ದಾರೆ. ಸೊ ಇನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿ ಊಟ ಮಾಡೋದಷ್ಟೇ. Where it's from? Not in. Hey, sonst lass mal die